ಬ್ಯಾಕ್ ಟು ಟುಡೇಸ್ ಬ್ಲಾಗ್ ಅನ್ಬೋದು. ಸೊ ಟೈಮ್ ಕರೆಕ್ಟ್ 6:03 ಆಗ್ತೈತೆ. ಅದಕ್ಕೇ ಮೇಲೆ ನೋಡಿ ಹೆಂಗಿದೆ ಅಂತ. ಅಲ್ಲಿದು ಈ ಕಡೆ ಬಂದರೆ ವ್ಯೂ, ಆ ಕಡೆ ನೋಡಿದ್ರೆ ಸನ್ರೈಸ್ ಇವಾಗ ಆಗ್ತಾ ಐತೆ. ಬರ್ಡ್ ಸೊ ನನ್ನ ಫೇವ್ರೇಟ್ ವ್ಯೂ ಇದೆಲ್ಲ ಈ ಥರ. ಸೊ ಇವತ್ತೇನು ವ್ಲಾಗ್ ಅಂದರೆ ಡೈಲಿ ವ್ಲಾಗೇ. ಸೊ ಡೈಲಿ ವ್ಲಾಗಲ್ಲೇ ಎದ್ಮೇಲೆ ನಾನು ಬ್ರಷ್ ಮಾಡಿ ಮೇಲೆ ಬಂದಾಯಿತು. ಸೊ ನಾನು ಇವತ್ತೇನೆ ಬೇಗ 5:05ಗೆ ಅಲಾರಾಮ್ ಇಟ್ಟು 5:05 ಎದ್ದು ಆಫ್ ಮಾಡಿ ಮಲ್ಕೊಂಡೆ. ಆದರೆ 5:56ಗೆ ಎದ್ಬಿಟ್ಟೆ. ಹಂಗೆ 5 ಗಂಟೆ ಒಳಗಡೆ ನಾನು ಎದ್ದೊಳ್ತೀನಿ. ಸೊ ಹಿಂಗೆ ಚಳಿ 6 o'clockಗೆ ಹಿಂಗಿದೆ. ಸೊ ಇವತ್ತು ಮಳೆ ಇಲ್ಲ. ಇವತ್ತು. ಆಚಾರ್ಯ ನೋಡಿ, ನಮ್ಮ ಮನೆ ಮೇಲೆ ಆಚಾರ್ಯ ಅಂತ ನೋಡಿ ಹೆಂಗಿದೆ ಅಂತ. ವಾ, ಈ ವ್ಯೂ ಬರ. ಸೊ ನಾನು ಇವತ್ತಿಂದ ಡೈಲಿ ವ್ಲಾಗ್ಸ್ ಆಗ್ತಿರೋದು ಶಾರ್ಟ್ಸಲ್ಲಿ ಹೇಳಿದೆ. ಇನ್ನೂ ಆ ಶಾರ್ಟ್ಸ್ ಅಪ್ಲೋಡ್ ಮಾಡಿಲ್ಲ. ಇವತ್ತು ಇನ್ ಕೇಸ್ ಬೆಳಗ್ಗೆನೋ ಅಥವಾ ಮಧ್ಯಾಹ್ನ ಮೇಲೂ ಆ ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ನಾನು ಹಾಕ್ತೀನಿ. ಸೊ ಜಾಸ್ತಿ ಇವತ್ತು ಇಟ್ಕೊಳಕ್ಕಾಗಲ್ಲ ಅದನ್ನು. ನಾನು ನಿನ್ನೆ ಹಾಕೋಕ್ಕೆ ಟ್ರೈ ಮಾಡಿದೆ, ಅದರ ನೆಟ್ವರ್ಕ್ ವೀಕ್ ಇದರಿಂದ ಹಾಕೋಕ್ಕಾಗಲಿಲ್ಲ. ಸೊ ಇವತ್ತು ನೆಟ್ವರ್ಕು ಫುಲ್ ಇರೋದ್ರಿಂದ ನಾನು ಇವತ್ತು ಹಾಕ್ತೀನಿ. ಸೊ ನೋಡ್ತೀನಿ, ಇವತ್ತು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಇದ್ದರೆ ಹಾಕ್ತೀನಿ, ಇಲ್ಲ ಅಂದರೆ ಇವಾಗಲೇ ಬಿಟ್ಟು ಪೋಸ್ಟ್ ಮಾಡ್ತೀನಿ. ಸೊ ನಿನ್ನೆ ಒಂದು ಬ್ಲಾಗ್ ಶಾರ್ಟ್ಸ್ ಹಾಕಿದ್ದೆ, ಮೈ ಚಾನಲ್ ಇಸ್ ಬ್ಯಾಕ್ ಅಂತ. ಎಸ್, ರಿಯಲಿ ಮೈ ಚಾನಲ್ ಇಸ್ ಬ್ಯಾಕ್. ಯಾಕಂದರೆ ಇಷ್ಟು ದಿನ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಬರ್ತಿತ್ತು ಯು ಹ್ಯಾವ್ ಅ ಸ್ಟ್ರೈಕ್ ಅಂತ. ಆದರೆ ಇವಾಗೆಲ್ಲ ಅದೆಲ್ಲ ಕ್ಲಿಯರಾಗಿ ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೇ ಇವಾಗಿಂದ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ. ನನ್ನ ಫೋನ್ ಇಟ್ಕೊಂಡಿರೋ ರೀತಿಯೂ ಸರಿ ಇಲ್ಲ, ಇದು ಬಿದ್ದರೆ ಅದಕ್ಕೇ ನಾನು ಎರಡೂ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊತಿರೋದು. ಸೊ ಡೈಲಿ ವ್ಲಾಗ್ನ ಇವತ್ತಿಂದ ಶುರು ಮಾಡೋಣ. ಇವಾಗ ಕರೆಕ್ಟು ಟೈಮು 1 ನಿಮಿಷ ಟೈಮ್ ನೋಡ್ತಿದ್ದೀನಿ, 6:07. ಸೊ ಇಲ್ಲಿಂದ ನಾನು 6:20 ಅಥವಾ 6:30ಗೆ ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗ್ಬಿಟ್ಟು ಬೇಗ ಸೆಕೆಂಡಲ್ಲಿ ರೆಡಿ ಆಗ್ಬಿಟ್ಟು 7:15 ಬಸ್ಸಂತೆ, 7:15 ಬಸ್ಸು ಹತ್ಕೊಂಬಿಟ್ಟು ಕಾಲೇಜ್ಗೆ ಹೋಗ್ಬೇಕು. ಇವಾಗ ಅದೇ ದೊಡ್ಡ ಟಾಸ್ಕ್ ಇರೋದು. ಇವಾಗ ನಾನು ಹೆಂಗೋ ಬೇಗ ಸ್ನಾನ ಮಾಡಿ ಬೇಗ ರೆಡಿ ಆಗ್ಬಿಡ್ತೀನಿ. ತಿನ್ನೋದು ಮಾತ್ರ ಒಂಚೂರು ಲೇಟ್ ಮಾಡ್ತೀನಿ. ಸೊ ಅಮ್ಮ ಚಪಾತಿ ಮತ್ತು ಬೀಟ್ರೂಟ್ ಮಾಡ್ತಿದ್ದಾರೆ. ಅದನ್ನು ಮಾಡಾದಮೇಲೆ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಇವತ್ತು ನೋಡ್ತೀನಿ. ಇವತ್ತು ಹಾಫ್ ಡೇ. ಸೊ ಇವತ್ತು ಹಾಫ್ ಡೇ ಇರೋದ್ರಿಂದ ಬಾಕ್ಸ್ ಏನಿಲ್ಲ, ಬ್ಯಾಗ್ ಹಂಗೆ ಹಾಕ್ಕೊಂಡು ಹೋಗ್ತಾ ಇರೋದೆ ಕಾಲೇಜ್ಗೆ. ಬಸ್ ಸ್ಟಾಪಲ್ಲಿ ನಿಂತು ತಿರ್ಗಾ ನಾವು ಅಲ್ಲಿಂದ ಇದಕ್ಕೆ ಹೋಗ್ಬೇಕು, ಎಲ್ಲಿ ಆಚಾರ್ಯ ಕಾಲೇಜ್ಗೆ ಹೋಗಿ, ಇಲ್ಲಾಂದರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಆಟೋಕ್ಕೆ ಸದ್ಯಕ್ಕೆ ನನ್ನ ಹತ್ರ ಕಾಸಿಲ್ಲ. ಬಸ್ಸು ಇಲ್ಲಿಂದ 18 rupees ಬರಬೇಕಾದ್ರೆ ಎಷ್ಟು ಬರಬೇಕಾದ್ರೆ ನಿಮಿಷ ಬರಬೇಕಾದ್ರೆ 12 ರೂಪಾಯಿ. ಏನಾಗೈಸ್, ನಿನ್ನೆ ಎಲ್ಲೋ ಹೊಡ್ಕೊಂಡಿದ್ದೀನಿ ಚೆನ್ನಾಗಿ, ಅದು ಇವಾಗ ಎಫೆಕ್ಟಾಗಿ ನೋವ್ತೈತೆ. ಸೊ
ಗೈಸ್ ಸೀರಿಯಸ್ಸಾಗಿ ಹೇಳ್ತೀನಿ, ಈ ಟೈಮಲ್ಲಿ ಯಾರಾದರೂ ಮೇಲ್ ಬಂದಿದ್ದೀರಂತ ಕಮೆಂಟ್ ಮಾಡಿ. ಥರ ಮನ್ಸಿಗೆ ನೆಮ್ಮದಿ ಅಲ್ಲ ಇದು. ಸೊ ಒಂದು 5 ನಿಮಿಷ ಆದಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಲಾಂಗ್ ಬ್ಯಾಕ್ ಟೈಮ್. ಸೊ ಮಧ್ಯಾಹ್ನ ಬೆಳಗ್ಗೆ 6 ಗಂಟೆಗೆ ಏನೋ ವಿಡಿಯೋ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ಒಂಚೂರು ಅಲ್ಲಿ ಏನಂತಾರೆ ಅಲ್ಲಿ ಮಾತಾಡ್ಬಿಟ್ಟು ತಿರ್ಗಾ ಇಟ್ಟೆ. ಆಮೇಲೆ ವೀಡಿಯೋ ಮಾಡೋ ಮೈಂಡೇ ಇಲ್ಲ. ಸೊ ಆಮೇಲೆ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ನನಗೆ ಜ್ಞಾಪಕ ಬಂತು, ವೀಡಿಯೋ ಮಾಡಬೇಕಲ್ಲ ನಾವು ಅಂತ. ಸೊ ಇವತ್ತು ಎಕ್ಸಾಮ್ ಇದ್ದಿದ್ದರಿಂದ ಹಾಫ್ ಡೇ ಬಿಟ್ಟರು ಇವತ್ತು. ಸೊ ಹಾಫ್ ಡೇ ಬಿಟ್ಟರು. ಸೊ ನಾವು ಹೇಳಿದ್ದೆ ನಾನೇ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ. ಇದು ಡೈಲಿ ವ್ಲಾಗಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಆದರೆ ಡೈಲಿ ವ್ಲಾಗ್ಸ್ ಜೊತೆ ಒಂದು ಸಂಭವ ಮಾಡೋಣ. ಏನಂದರೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ. ಸೊ ನಮ್ಮ ಹತ್ರ ಒಂದು ಮಿನಿ ಸ್ಪೀಕರ್ ಇದೆ. ಸೊ ಸ್ಪೀಕರ್ನೇ ಇಲ್ಲಿ ತಂದು ಇಕ್ಬಿಟ್ಟು ನಮ್ಮ ಜೋನು ಫೋನು ಅಲ್ಲಿ ರೆಕಾರ್ಡಿಂಗ್ ಆಗ್ತಾಯಿರುತ್ತೆ. ಸೌಂಡ್ ಕೇಳುತ್ತಾ ಕೇಳಲ್ಲ ಅಂತ ನನಗೆ ಗೊತ್ತಿಲ್ಲ. ಮೈಕ್ ಅದರ ಪಕ್ಕದಲ್ಲೇ ಇಟ್ಟಿರ್ತೀನಿ. ಸೊ ಇನ್ ಕೇಸ್ ಮೈಕ್ ಏನಾದರೂ ಆಫ್ ಆದರೆ ನನ್ನ ಜವಾಬ್ದಾರಿ ಏನಿಲ್ಲ. ಸೊ ನನ್ನ ಅಮ್ಮನ ಫೋನಲ್ಲೋ ಇಲ್ಲ ನನ್ನ ಫೋನಲ್ಲೋ ಕನೆಕ್ಟ್ ಆಗಿರುತ್ತೆ. ಯಾವುದಾದ್ರೂ ಮೋಸ್ಟ್ ಆಫ್ ದ ಟೈಮ್ ನನ್ನ ಫೋನಲ್ಲಿ ಕನೆಕ್ಟ್ ಆಗಿರುತ್ತೆ. ನಾನು ಅಯ್ಯಪ್ಪ ಈ ದೊಡ್ಡ ಸ್ಪೀಕರಲ್ಲಿ ಮಾಡೋಣ ಅಂದ್ಕೊಂಡೆ. ಅದೇ ದೊಡ್ಡ ಸ್ಪೀಕರು ಟಿ ವಿಗೆ ಕನೆಕ್ಟ್ ಆಗಿದೆ. ಟಿ ವಿಲಿ ಹಾಕಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ, ನಾನು ಸ್ಪೀಕರ್ನ ಫಸ್ಟ್ ತೋರಿಸ್ತೀನಿ. ಅಲೆಕ್ಸಾ ಇದೆ, ಆದರೆ ಅಲೆಕ್ಸಾಗೆ ಅದು ವೈರಿಂಗ್ ಎಲ್ಲ ಬೇಕಾಗಿದೆ. ಸೊ ಈ ಸ್ಪೀಕರ್ನ ಎತ್ತಿ ಇಲ್ಲಿಡಬೇಕು. ಬ್ಲೂ ಕಲರಾಗಿ ಇಡಬೇಕು. ಇಲ್ಲಿಟ್ಬಿಟ್ಟು ಇಲ್ಲಿಟ್ಟುಬಿಟ್ಟು ಅದನ್ನು ನಾನು ಫಸ್ಟ್ ಪೇರ್ ಮಾಡಬೇಕು. ಪೇರ್ ಆಗಿದೆ ಆಲ್ರೆಡಿ ನನ್ನ ಫೋನ್ಗೆ. ಜಸ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಬ್ಲೂಟೂತ್ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಆಟೋ ಕನೆಕ್ಟು. ಸೊ ಇದರಲ್ಲಿ ಹೆಂಗಂದರೆ, ಇದರಲ್ಲಿ ನಾವು ಟಿ ವಿಗೆ ಕನೆಕ್ಟ್ ಮಾಡೋದ್ರೆ ಡೈರೆಕ್ಟಾಗಿ ಕನೆಕ್ಟೇ ಆಗೋಲ್ಲ ಟಿ ವಿಗೆ. ಸೊ ಅಂತ ಇದು. ಮತ್ತು 4 ಗಂಟೆಗೆ ನನಗೆ ಕೆಳಗಡೆ ಒಂದು ವರ್ಕ್ ಇದೆ. ಏನಂತಂದರೆ, ನಮ್ಮ ಅಜ್ಜಿ ಮನೆ 4 ಗಂಟೆಗೆ ಸ್ಲಾಟ್ ಬುಕ್ ಆಗಿದೆ. ನನಗಲ್ಲ, ಕೆಳಗಡೆ ಒಂದು ಫ್ರಿಜ್ಜು, ಅಜ್ಜಿನೂ ಎಲ್ ಜಿನೇ, ಆದರೆ ಕಲರ್ ಬೇರೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಇಲ್ಲಿ ಕೆಳಗಡೆ ನೀರು ಸೋರ್ತೈತೆ. ಸೊ ಇದು ಡಬಲ್ ಡೋರ್ ಫ್ರಿಜ್ಜಾ, ಸೇಮ್ ಮಾಡಲು, ಆದರೆ ಕಲರ್ ಮಾತ್ರ ಡಿಫ್ರೆನ್ಸು. ಸೊ ಕೆಳಗಡೆ ಇಲ್ಲಿಂದ ನೀರು ಸೋರ್ತೈತೆ ಫ್ರಿಜ್ಜಿಂದ. ಸೊ ಎಷ್ಟೊಂದು ದಿನ ನೋಯಲ್ಲಿ ಕರಿ ಅಂತಿದ್ರು. ನನಗೆ ಇವಾಗಲೇ ಟೈಮ್ ಸಿಕ್ಕಿರೋದು ಕರಿಯೋಕ್ಕೆ. ಸೊ ಅಜ್ಜಿನೂ ಮನೇಲಿ ಇರ್ತಾರೆ, ನಾನು ಹೆಂಗೋ ಹಾಫ್ ಡೇ ಬರ್ತೀನಿ. ಬೆಳಗ್ಗೆ ಅಜ್ಜಿ ಇರಲಿಲ್ಲ. ಬೆಳಗ್ಗೆ ಬುಕ್ ಮಾಡೋಣ ಅಂದರೆ ಬೆಳಗ್ಗೆ ಸ್ಲಾಟು 9 ಗಂಟೆಗಿತ್ತು ಮತ್ತು 11 ಗಂಟೆಗಿತ್ತು. ಸೊ ಅದು ಬುಕ್ ಮಾಡಿದ್ರೆ ಸರಿ ಬರೋಲ್ಲ. ಅದಕ್ಕೆ ನಾನು ಬಂದ ತಕ್ಷಣವೇ ಅವರು 1 ಗಂಟೆಗೆ ಬರ್ತೀನಿ ಅಂದರು. 1 ಗಂಟೆಗೆ ಊಟ ಮಾಡೋ ಟೈಮ್ ಮತ್ತು ಮಲಗೋ ಟೈಮಲ್ಲ. ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು 4 ಗಂಟೆಗೆ ಒಂದು ಸ್ಲಾಟ್ ಇತ್ತು. 4 ಗಂಟೆಗೆ ಸ್ಲಾಟ್ ಬುಕ್ ಮಾಡಿ ನಾನು ಬಂದಿದ್ದು. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂತಲೂ ತೋರಿಸ್ತೀನಿ ನಾನು. ಸೊ ಇವಾಗ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡುವಂಥ ಸಮಯ. ಸೊ ಇಲ್ಲಿ ಸ್ಪೀಕರ್ ಇದೆ. ಅಮ್ಮನೂ ಜೋನಸ್ಸು ಒಳಗಡೆಯಿಂದ ಬಂದರೆ, ನಾನು ನಿನ್ನೆ ಏನು ಮಾಡಿದೆ ಅಂದರೆ, ನಮ್ಮ ಜೋನು ಫುಲ್ಲು ಟೆನ್ಷನ್ ಆಗ್ಬಿಟ್ಟ. ಸೊ ನಾನು ಹಾಫ್ ಡೇ ಒಂದು 2:30 ಬಂದ್ಬಿಟ್ಟೆ. ನಾನು 2:30 ಬಂದು ಇಲ್ಲಿ ಬಸ್ ಹಿಡಿದು ಇಲ್ಲಿ ಬರೋಷ್ಟದೆ ನಮ್ಮಮ್ಮ ಅಲ್ಲಿ ಛತ್ರಿ ಇಟ್ಕೊಂಡು ಹಿಂಗೆ ನಡ್ಕೊಂಬಂತಾರೆ. ನಮ್ಮಮ್ಮ ಹಂಗೆ ಹೋದ್ರು. ನಾನು ಬಂದ ತಕ್ಷಣ ಎಲ್ಲ ಡ್ರೆಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಇಲ್ಲಿ ರಿಕ್ಲೈನರ್ ಹಾಕೊಂಡು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ. ಸುಮ್ಮನೆ ಮಲಗಟ್ಟೆನ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ನ. ಅಲ್ಲಿ ಬಂದು ಡೋರ್ ತಪ್ಪ ಅಂತ ತಟ್ಟುಬಿಟ್ಟು ಏನು ಮಾಡ್ದೆ ಅಂದರೆ, ಅದು ಕೋಪದಲ್ಲಿ ಕೀ ಎಲ್ಲ ತೆಗೆದು ನಿನಗೇನೋ ಮಾಡೋಕ್ಕಾಗಲ್ವೇನೋ ಅಂತೆಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟ. ಸೊ ಇದು ನನ್ನ ಪ್ಲ್ಯಾನ್. ಸೊ ಅದು ನಾನು ನೆನ್ನೆ ನಡೆದಿದ್ದು. ಸೊ ಇಲ್ಲಿ ಸ್ಪೀಕರ್ ಇರುತ್ತೆ ಇಲ್ಲಿ. ಸೊ ನಮ್ಮ OnePlus ಫೋನು ಇಲ್ಲಿರುತ್ತೆ. ಸೊ
ಇದರಲ್ಲಿ ಮ್ಯಾಕ್ಸಿಫು ಇದಾಗುತ್ತೆ, ಆದರೆ ಇದು ಬೆಂಡ್ ಆಗಿರೋದ್ರಿಂದ ಇಕ್ಕೋಕ್ಕಾಗಲ್ಲ. ಸೊ ಇದಕ್ಕೆ ಮ್ಯಾಕ್ಸಿಫು ವರ್ಕ್ ಆಗುತ್ತೆ ಇದಕ್ಕೆ. ಸೊ ಮೋಸ್ಟ್ ಆಫ್ ದ ಫೋನ್ಸ್ ಇವಾಗ ನಮ್ಮದೇ ಎತ್ಕೊಳ್ಳಿ, ಓಪೋದಾದರೆ ವಿವೋಲಾಗಿ ಅಲ್ಲಿ ಸಿಂಬಲ್ ಇರೋದು ಬರುತ್ತೆ ಗೈಸ್, ಅದನ್ನು ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ನಮ್ಮ ಹತ್ರ ಆಗೋದು. ಸೊ ಅದರ ಒಂದು ನಿಮಿಷ, ಫೋನ್ ಮಾಡಿದ್ರೆ ಎತ್ತಲೇಬೇಕು, ಇಲ್ಲಾಂದರೆ ಅವ್ರಿಗೇನೋ ಗಾಬರಿ ಬಂದ್ಬಿಡುತ್ತೆ. ಸೊ ಅದೇ ಇವಾಗ ನಾನು ಇದರಲ್ಲಿ ಮೇನ್ ಟಾಸ್ಕ್ ಏನಂದರೆ iOS SOS ಇನ್ಸ್ಟಾಲ್ ಮಾಡಬೇಕು. ಆಲ್ರೆಡಿ ಇನ್ಸ್ಟಾಲ್ ಆಗ್ತಿದೆ. ಇದು ತುಂಬ ದಿನದಿಂದ ಇದು ಸೆಕೆಂಡ್ ಸ್ಕ್ರೀನ್ ಅಪ್ಡೇಟ್ ಮಾಡಬೇಕಂತ ನಾನು, ಯಾಕಂದರೆ ಸೆಕೆಂಡ್ ಸ್ಪೇಸ್ ಅಪ್ಡೇಟ್ ಮಾಡಿದ್ರೆ ನನ್ನ ಹತ್ರ ಸ್ಟೋರೇಜ್ ಎಲ್ಲ ಇಟ್ಕೊಳಕ್ಕೆ ಆಲ್ರೆಡಿ 3 ಯೂಸರ್ಸ್ ಇದೆ. ಒಂದು ಇದು ಮೇಯ್ನು, ಸೆಕೆಂಡ್ ಬಂದ್ಬಿಟ್ಟು ನಂಬರ್ ಅದು ಹೆಂಗೆ ಡಿಲೀಟ್ ಮಾಡೋದು, ಥರ್ಡ್ ಬಂದ್ಬಿಟ್ಟು ಇನ್ನೊಂದು ಸ್ಪೇಸ್. ಅದರಲ್ಲಿ ಈ ಥರ ಅದನ್ನು ಎಡಿಟಿಂಗು ಅದೆಲ್ಲ ಮಾಡೋಣ ಅಂತ ಇದರಲ್ಲಿ ಯಾಕಂದರೆ ಸ್ಟೋರೇಜ್ ಎಷ್ಟು ಡಿಲೀಟ್ ಮಾಡಿದ್ರೂ ಅದು ಕಮ್ಮಿ ಆಗ್ತಿಲ್ಲ ಅದು. ಸೊ ಅದಕ್ಕೆ ಶಿಫ್ಟ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ಇವಾಗ ಅದನ್ನು ಅಪ್ಗ್ರೇಡೇ ಮಾಡೋಕ್ಕಾಗಲ್ಲ. ಇವಾಗ ನಾನು ಎಷ್ಟೊಂದು ಜಾಗದಲ್ಲಿ ಕೇಳಿದೆ, ಪ್ರೊಸೆಸರು ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ ಅಂದರೆ, ಆದರೆ ರ್ಯಾಮ್ ಮಾತ್ರ ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಂದರು. ಯಾಕಂದರೆ ಅದ್ರದ್ದು ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ, ಇನ್ಬಿಲ್ಟ್ ರ್ಯಾಮ್ ಇರುತ್ತೆ. ಸೊ ಅದಕ್ಕೆ ಇನ್ಬಿಲ್ಟ್ ಮೆಮೊರಿ ಸ್ಟೋರೇಜ್ ಇರುತ್ತೆ. ಸ್ಟೋರೇಜ್ನ ನಾವು ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಏನಂದರೆ ಇವಾಗ ಕರೆಂಟ್ಲಿ ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ನ ಮ್ಯಾಕ್ ಮಾಡೋಣ ಅಂತ. ಮ್ಯಾಕ್ OSಯಿಂದ ವಿಕ್ಟಸ್ ಬಾಕ್ಸಿಂಗ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಅದನ್ನು ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು, ನಾನು ಆ ವಿಡಿಯೋ ಲಿಂಕ್ ಕೆಳಗಡೆ ಕೊಡ್ತೀನಿ ನಾನು. ಸೊ ಆ ವಿಡಿಯೋ ಲಿಂಕ್ ವರ್ಚುವಲ್ ಬಾಕ್ಸ್ ವಿಡಿಯೋ ಲಿಂಕ್ ಕೊಡ್ತೀನಿ ನಾನು. ಅದರಿಂದ ನಾನು 2-3 ದಿವಸದಿಂದ ಇದು ಮಾಡ್ತಿದ್ದೀನಿ ನಾನು, ಆದರೆ ಅದು ಆಗ್ತಾನೇ ಇಲ್ಲ. ನಾನು ಒಂದು ಹೋದ ತಿಂಗಳೇನೋ ನಾನು ಅದನ್ನು ಅಪ್ಗ್ರೇಡ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಸೊ ಯಾಕಂದರೆ ಇವಾಗ ನಾನು ವಿಂಡೋಸ್ ಯೂಸ್ ಮಾಡಿ ಇವಾಗ ನನ್ನ ಫ್ರೆಂಡ್ ಹತ್ರ ಮ್ಯಾಕ್ ಇದೆ. ಸೊ ಮ್ಯಾಕು ಅದನ್ನು ಒಂಚೂರು ಕಲಿತಿದ್ದೀನಿ ಯೂಸ್ ಮಾಡೋಕ್ಕೆ. ಅದನ್ನು ಕಲಿತ ತಕ್ಷಣ ಇದನ್ನು ಫಸ್ಟ್ ಅಪ್ಗ್ರೇಡ್ ಮಾಡಬೇಕು ನಾವು. ಮ್ಯಾಕಲ್ಲಿ SOC ಏನೇನಿರುತ್ತೆ ಎಲ್ಲ ಅಪ್ಗ್ರೇಡ್ ಮಾಡಬೇಕು. ಎಲ್ಲ ಫುಲ್ಲು ಸ್ವಿಚ್ ಮಾಡಿ ಯೂಸ್ ಮಾಡ್ತಿರ್ತೀನಿ ನಾನು. ಒಂದು ವಿಂಡೋಸ್ಗೆ ಇನ್ನೊಂದು ಮ್ಯಾಕ್ಗೆ ಹಿಂಗೆ ಸ್ವಿಚ್ ಮಾಡಿ ಯೂಸ್ ಮಾಡಿದ್ರೇ ನಮ್ಮ ಹತ್ರ ಮುಂದೆ ವರ್ಷನ್ಗೆ ತೊಗೊಳಕ್ಕಾಗೋದು. ಸೊ ಮತ್ತು ಇನ್ನೊಂದೇನೋ ಹೇಳಬೇಕಲ್ಲ, ನಮ್ಮ ಹಳೇ OnePlus ನೋಡಿತ್ತಲ್ಲ, ಅದನ್ನು ಇನ್ನೂ ಅದಿದೆ. ನಾವಿನ್ನೂ ಸೇಲ್ಗೆ ಏನು ಮಾಡೋಕ್ಕೋಗಿಲ್ಲ ನಾವು, ಯಾಕಂದರೆ ಅದು ಮೆಮೊರಿ ಫೋನ್ ಆಗಿರಲಿ ಅಂತ ಅದ್ರದ್ದು ಬಾಕ್ಸು ಏನಿಲ್ಲ, ಬರೀ ಕೇಸ್ಗಳು 5-6 ಬ್ಯಾಗ್ ಕೇಸ್ಗಳು ಇಟ್ಟಿದ್ದೀನಿ. ಆದರೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದು ಓಲ್ಡ್ ಈಸ್ ಗೋಲ್ಡ್. ನಾನು ಅಪ್ಡೇಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ. ನನ್ನ EMI ನಂಬರ್ ಇನ್ನೂ ಆನ್ ಆಗಿಲ್ಲ, ಅದು ಇನ್ನೂ ಡೆಡ್ಡಲ್ಲಿದೆ. ಅದು ಡೆಡ್ ಅಂದರೆ ಇವಾಗ ಚಾರ್ಜ್ ಹಾಕಿದ್ರೆ ಸೌಂಡ್ ಬರ್ತೈತೆ, ಆದರೆ ಆನ್ ಆಗ್ತಿಲ್ಲ. ಸೊ ಅದನ್ನು ನಾನು ಹೆಂಗೆ ಮಾಡೋದಂದರೆ, ನಾನು ಕಾಸು ಕುಡುಕಿ ನಾನು ಆ ಫೋನ್ನ ರೆಡಿ ಮಾಡಿಸೋಣ. ಫುಲ್ ಬ್ಯಾಕ್ ಪ್ಯಾನಲ್ಲು, ಇದು ಫ್ರಂಟು ಫುಲ್ಲು ಎಲ್ಲ ಕಂಪ್ಲೀಟ್ಲಿ ಬ್ಯಾಟ್ರಿ ಇಟ್ಟು ಅಪ್ಡೇಟ್ ಮಾಡೋಣ ಅಂತಿದ್ದೀನಿ. ಕಾಸು ಅದಕ್ಕೋಸ್ಕರ ಕೂಡಿಟ್ಟು ಮಾಡೋಣ ಅಂತಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನಾವು ರೆಡಿ ಮಾಡ್ತೀವಿ ಅಂತ ಸ್ಟುಡಿಯೋ ಇದೆಯಲ್ಲ, ಸೊ ಇದು ಕೆಳಗಡೆ ಇರೋ ಮ್ಯಾಟ್ ಇಲ್ಲಿದೆ. ಸೊ ಇದನ್ನು ನಾನು ನಿನ್ನೆ ತೆಗೆದುಬಿಟ್ಟೆ. ಯಾಕಂದರೆ ನಾನು ಆಲ್ಮೋಸ್ಟ್ ಇಲ್ಲೇ ಓದೋದು ಇಲ್ಲೇ ಬರೆಯೋದು. ಇವಾಗ ಇದಿರೋದ್ರಿಂದ ನಾನು ಇಲ್ಲಿ ಟಚ್ಚೇ ಮಾಡ್ತಿಲ್ಲ. ಇದನ್ನು ನಾನು ಸೈಡಿಗೆ ಹಾಕ್ಬಿಟ್ಟು ಬರಿತಿದ್ದೀನಿ. ಸೊ ಅದಕ್ಕೋಸ್ಕರನೇ ಅದಕ್ಕೊಂದು ಜಾಗ ಇಡಬೇಕು. ಅದಕ್ಕೆ ನಮ್ಮಮ್ಮ ಏನು ಹೇಳಿದ್ರಂದರೆ, ನೀನು ಇಲ್ಲಿ ಪ್ರಿಂಟರ್ನ ಇಡು, ಅಲ್ಲಿ ನೀನು ಲ್ಯಾಪ್ಟಾಪು ಎಡಿಟಿಂಗು ಲೈಕ್ ಬರೆಯೋದು ಕೆಲಸ ಏನಾದರೂ ಮಾಡ್ಕೊ ಅಂತ. ಆದರೆ ನಾನು ಜಾಸ್ತಿ ಟೇಬಲ್ ಯೂಸ್ ಮಾಡ್ತೀನಿ, ನಾನು ಬೆಡ್ ಯೂಸ್ ಮಾಡ್ತೀನಿ. ಯಾಕಂದರೆ ನಂದು ಇಲ್ಲಿ ಹೀಟ್ ಆಗ್ತೈತೆ. ನಿಮಗೆ ಒಂದು ಸತಿ ಮೈಕ್ ಇಟ್ಬಿಟ್ಟು ಸೌಂಡ್ ತೋರಿಸ್ತೀನಿ.
ಹೀಟ್ ಆಗ್ತೈತೆ ಇಲ್ಲಿ. ಸೊ ಅದಕ್ಕೇ ನಾನು ಅದರಲ್ಲಿ ಜಾಸ್ತಿ ನಾನು ಬೆಡ್ ಮೇಲೆ ಕೂತ್ಕೊಂಡು ಯೂಸ್ ಮಾಡೋಕ್ಕೋಗಲ್ಲ. ಟೇಬಲ್ ಇಲ್ಲ ಅಂದರೆ ಅಲ್ಲಿ, ಯಾಕಂದರೆ ಇಲ್ಲಿ ಜಾಸ್ತಿ ಹಿಡ್ಕೊಂಡ್ರೆ ಇಲ್ಲಿ ಹೀಟ್ ಆಗ್ತೈತೆ. ಸೊ ಅದಕ್ಕೇ ಆ ಮ್ಯಾಟೆಲ್ಲ ಎತ್ತಿ ಇವಾಗ ಕೆಳಗಡೆ ಹಾಕಿದ್ದೀನಿ ನಾನು. ಸೊ ಅದು ಬರಿಬೇಕಾದ್ರೆ ಫುಲ್ಲು ಈ ಕಡೆ ಫುಲ್ಲು ಚುಚ್ತಿತ್ತು ಗೈಸ್. ಸೊ ನಿಮ್ಗೆ ಕಾಣಿಸುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಚುಚ್ಚಿತ್ತು ಚೆನ್ನಾಗಿ. ಇಷ್ಟಿಷ್ಟು ಉದ್ದ ಮುಳ್ಳಿದೆ, ಮುಳ್ಳನ್ನಕ್ಕಾಗಲ್ಲ. ಗ್ರಾಸು ಸೇಮ್ ಇದ್ರ ಥರ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ. ಆದರೆ ಇದು ಬಂದ್ಬಿಟ್ಟು ತಿನ್ ಲೇಯರ್. ಇದು ಆಲ್ರೆಡಿ ಹೊಟ್ಟೋಗದೆ. ಇದು ಇವಾಗ ಮೋಸ್ಟ್ಲಿ ಚುಚ್ಚುತ್ತೆ, ಆದರೆ ನಾವು ಇದು ಮಾಡಬೇಕು. ಸೊ ಅಮ್ಮ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೆಟಪ್ ಮಾಡಬೇಕಿನ್ನು, ನಾವಿನ್ನೂ ಏನು ಸೆಟಪ್ ಮಾಡಿಲ್ಲ. ಸೊ 5 ನಿಮಿಷ ಆದಮೇಲೆ ಆಮೇಲೆ ಮೀಟ್ ಮಾಡ್ತೀನಿ. ಇನ್ನೂ ಬರೋ ಟೈಮ್ ಬಂತು. ಆ ಪ್ಲ್ಯಾನಿಗೆ ರೆಡಿನಾ? ಜೋನನ್ನು ಅಮ್ಮ ಬರೋ ಟೈಮ್ ಆಯಿತು. ಪ್ಲ್ಯಾನಿಗೆ ರೆಡಿನಾ? ನಾನು ಕಾಮನಾಗಿ ಕೂತ್ಕೊಂಡ್ಬಿಟ್ಟು ಟಿ ವಿ ನೋಡ್ತಾ ಕೂತಿರ್ತೀನಿ. ಸೊ ನಮ್ಮ ಮೈಕ್ ಸೆಟ್ ನಾನು ಆಲ್ರೆಡಿ ಹೇಳಿದ್ದೆ. ನಮ್ಮ ಒಂದು ನಿಮಿಷ ಫೈನಲಿ ಹುಡುಕಿ ಮೈಕು ಸಿಕ್ತು, ಮತ್ತು ಅದೇನೇನಂತಾರೆ ಮೈಕ್ ರಿಸೀವರು ಸಿಕ್ತು. ಸೊ ಈ ರಿಸೀವರ್ನ ನಾನು ನಮ್ಮ OnePlus ಫೋನ್, ನಮ್ಮ ಓಪೋ ಫೋನಿಗೆ ಕನೆಕ್ಟ್ ಮಾಡ್ತೀನಿ. ಇಲ್ಲ ಆಯ್ತಾ? ಇದನ್ನು ನಾವು ಸೊ ಇದ್ರ ಕೆಳಗಡೆ ಇಕ್ತೀವಿ. ಇವಾಗ ನಾವು ಆನ್ ಮಾಡೋಣ. ಆಯಿತಾ? ಸೊ ಆಟೋಮೆಟಿಕ್ಕಾಗಿ ನನ್ನ ಫೋನ್ ಪೇರ್ ಆಗುತ್ತೆ. ಇವಾಗ ಈ ಫೋನ್ನ ನಾವು ವ್ಯೂ ಕಾಣಿಸುತ್ತಾ? ಸೊ ವಿಡಿಯೋ ಆನ್ ಮಾಡ್ತಿದ್ದೀವಿ. ಸೂಪರಾಗಿ ಕಾಣಿಸ್ತಿದೆ ನಮ್ಮ ವಿಡಿಯೋ ಇದರಲ್ಲಿ. ಸೊ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸೊ ನನಗೂ ಮಾತಾಡೋದು ನೋಡಿದ್ರೆ ಸೊ ಅದಕ್ಕೆ ನಾನು ಮಾತಾಡೋದು ಕೇಳಿಸಲ್ಲ ನನಗೆ. ಸೊ ಅದಕ್ಕೆ ನಾನು ಈ ಮೈಕಲ್ಲಿ ಮಾತಾಡ್ತಿದ್ದೀನಿ ಇವಾಗ. ಸೊ ಈ ಮೈಕ್ನ ಹಾಕ್ಕೊಂಡು ಮಾತಾಡಬೇಕಿದು. ಸೊ ಅದಕ್ಕೆ ನಾನು ರಿಸೀವರ್ನ ಇಲ್ಲಿರೋ ಫೋನ್ಗೆ ಹಾಕ್ತೀನಿ. ಇಲ್ಲಿರೋ ಫೋನ್ಗೆ ಹಾಕಿದ್ರೆ ಯಾರಿಗೂ ಡೌಟ್ ಬರೋಲ್ಲ. ಸೊ ವಿಡಿಯೋ ರನ್ನಿಂಗಲ್ಲೇ ಇದೆ, ನಾನು ಆಫೇ ಮಾಡಿಲ್ಲ, ವಿಡಿಯೋ ರನ್ನಿಂಗಲ್ಲೇ ಇದೆ. ಸೊ ರನ್ನಿಂಗಲ್ಲಿ ಇರಲಿ, ನಾವು ಆಲ್ರೆಡಿ ಎಲ್ಲ ಸೆಟಪ್ ಮಾಡಾಗಿದೆ. ಸೊ ಇವಾಗ ವಿ ಹ್ಯಾವ್ ಟು ಎಕ್ಸ್ಚೇಂಜ್ ದ ರಿಸೀವರ್. ಸೊ ಎಕ್ಸ್ಚೇಂಜ್ ಇವಾಗಲೇ ಮಾಡಿಬಿಡೋಣ. ಆ್ಯಕ್ಚುಲಿ ಅದರಲ್ಲಿ ಚಾರ್ಜ್ ಇಲ್ಲ. ಚಾರ್ಜ್ ಇದೆ ಅಂದ್ಕೊಂಡು ತೆಗೆದೆ, ನೋಡಿದ್ರೆ ಚಾರ್ಜ್ ಇಲ್ಲ. ಸೊ ನಮ್ಮ ಫೋನು ಇಲ್ಲಿರಲಿ. ಸೊ ನಮ್ಮ ಫೋನ್ ಇಲ್ಲಿದೆ. ನಾವು ರಿಸಿಪ್ಟರ್ ಹಾಕ್ಬಿಡೋಣ. ಇದನ್ನು ರಿಸೀವರ್ ಅಂತಾರೆ ಇದಕ್ಕೆ. ನಾನು ವೀಡಿಯೋ ಆಫಲ್ಲಿ ಮಾತಾಡ್ತಿದ್ದೆ. ಸೊ ಆಲ್ಮೋಸ್ಟ್ ಡನ್, ಎಲ್ಲ ರೆಡಿಯಾಗಿದೆ. ಇವಾಗ ಜೋರು ಅದು ಬರೋದು ಬಾಕಿ. ಸೊ ಆ ವಿಡಿಯೋನ ಆನಲ್ಲೇ ಇರಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಎಷ್ಟೊತ್ತರ ಆಗಲಿ
ಆನಲ್ಲೇ ಇದ್ದೀನಿ. ಅರೆ ಟೈಮಿಂಗ್ಸ್ ನೋಡ್ಕೋಬೇಕು. ಆಲ್ರೆಡಿ 5:14 ಆಗಿದೆ. ಸೊ ಈ ವಿಡಿಯೋನ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಆನ್ ಮಾಡೋಣ ಅದರದ್ದು. ಸೊ ಇವಾಗ ನಮ್ಮ ಲ್ಯಾಪ್ಟಾಪ್ ಕಡೆಗೆ ಬರೋಣ. ಅದು ಯಾವ ಥರ ಡೌನ್ಲೋಡ್ ಆಯಿತಾ? ಸೊ ಆವಾಗಲೇ ನಾನು ಬಿಟ್ಟೋಗ್ಬಿಟ್ಟಿದ್ದೆ, ಅದು ಆವಾಗಲೇ ಆಗೇ ಇಲ್ಲ, ಅದು ಪಾಸ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ತನಕ ಇವಾಗ ಆಗಬೇಕು. ಐ ಆಮ್ ವೇಟಿಂಗ್ ಫಾರ್ ಮ್ಯಾಕ್OS. ಸೊ ಇವಾಗ ಆ್ಯಂಡ್ರಾಯ್ಡಲ್ಲೂ ಬ್ಯಾಕ್ ಯೂಸ್ ಮಾಡೋದು ಎಷ್ಟೊಂದು ಯೂಸರ್ಸ್ ಇದ್ದಾರೆ. ಸೊ ಅದರಿಂದ ತೂಫಾನ್ ತೂಫಾನ್ ತೂ 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 ಯಾಕೆ ಗೊತ್ತಾಯಿತು? ಸೊ ನಮ್ಮ ಮನೆಗೆ ರೀಸೆಂಟಾಗಿ ಒಂದು ಪ್ರಾಡಕ್ಟ್ ಬಂತು, ಶೂ ಹೋಲ್ಡರ್. ನೀವು ನೋಡ್ಬೋದು, ಶೂ ಹೋಲ್ಡರ್. ಒಂದೇ ನಿಮಿಷ, ಶೂ ಹೋಲ್ಡರ್. ಸೊ ಇವಾಗ ನಾವು ಇಲ್ಲಿಂದ ನೋಡೋಣ, ನಮ್ಮಮ್ಮ ಬರಲ್ವಾ ಅಂತ. ಬಂದರೆ ತಕ್ಷಣ ವಿಡಿಯೋ ಆನ್ ಮಾಡಿ, ಟಿ ವಿ ಆನ್ ಮಾಡಿ ಕೂತ್ಕೊಂಬಿಡೋಣ. ಸೊ ಜೋಟಿ ನಮ್ಮ ಜೋನು ಬಂದರೆ ಶಾರ್ಟ್ಸ್ ನೋಡ್ತಾನೆ. ಸೊ ಅದಕ್ಕೆ ಸೊ ಈ ಪ್ರ್ಯಾಂಕು ಯಾಕೋ ಕ್ಯಾನ್ಸಲ್ ಮಾಡ್ಬೇಕು ಅನ್ನಿಸ್ತಿದೆ. ಸೊ ಎಲ್ಲ ನಾನು ಚೆನ್ನಾಗೇ ಪ್ಲ್ಯಾನ್ ಮಾಡ್ತೇನೆ. ನಾನು ಲಾಸ್ಟಲ್ಲಿ ಮನ್ಸು ಒಂಥರ ಆಗ್ಬಿಡುತ್ತೆ, ಏನಂತ ಗೊತ್ತಿಲ್ಲ. ಸೊ ಎಲ್ಲ ಕರೆಕ್ಟಾಗಿ ಹೋಗ್ತಿರುತ್ತೆ. ಅರೆ ಕೆಡಿಸೋದಲ್ಲ, ಒಳ್ಳೇದಕ್ಕೇ. ಆದರೆ ನನಗೆ ಒಳಗಡೆ ಎಲ್ಲ ಒಂಥರ ಆಗ್ತಿದೆ, ಅದಕ್ಕೇ ಗೈಸ್ ಒಂದೇ ನಿಮಿಷ. ಇದು ಯಾಕೋ ತುಂಬ ಓವರ್ ಬ್ಲರ್ ಆಗಿದೆ, ಯಾಕದು ವಿಡಿಯೋ ತುಂಬ ಬ್ಲರ್ ಆಗಿತ್ತು, ಎಲ್ಲ ಫುಲ್ಲು ಡಿಫೈನ್ ರೀಸೆಟ್ ಮಾಡಬೇಕು. ಸೊ ಯಾಕೋ ಮನ್ಸು ಒಂಥರ ಆಗಿದ್ದರಿಂದ ದಿಸ್ ಪ್ಲ್ಯಾನ್ ಇಸ್ ಕ್ಯಾನ್ಸಲ್ಡ್. ಸೊ ದಿಸ್ ಪ್ರ್ಯಾಂಕ್ ಈಸ್ ಕ್ಯಾನ್ಸಲ್ಡ್ ಅನ್ಬೋದು. ಎಲ್ಲ ಕರೆಕ್ಟಾಗೆ ಮಾಡಿರ್ತೀನಿ, ಆದರೆ ಲಾಸ್ಟಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಆ ಕ್ಲಿಪ್ಸೆಲ್ಲ ಹಾಕಲ್ಲ. ಸೊ ಡೈರೆಕ್ಟಾಗಿ ಪ್ಲ್ಯಾನು ಹೇಳ್ಬೇಕಾದ್ರಿಂದ ಹಾಕ್ತೀನಿ. ಸೊ ಇದು ಲಾಸ್ಟ್ ವಿಡಿಯೋ. ಸೊ ಲಾಸ್ಟ್ ವಿಡಿಯೋ ಅನ್ನೋಕ್ಕಾಗಲ್ಲ, ಇದು ಇವತ್ತಿನ ವಿಡಿಯೋ ಎಂಡಿಂಗು. ಸೊ ನೆಕ್ಸ್ಟ್ ಒಂದು ವಿಡಿಯೋ ಬರ್ಬೋದು, ಇಲ್ಲ ನಾಳೆ ಒಂದು ವಿಡಿಯೋ ಬರ್ಬೋದು. ಸೊ ನಾನು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ದು. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎಷ್ಟಂದರೆ ಇಡ್ಬೋದು 3:46 ಆಗಿದೆ. ನನ್ನ ಕೆಳಗಡೆ ಕೆಲಸ ಇರೋದ್ರಿಂದ ಈ ವಿಡಿಯೋನ ಬೇಗ ಮುಗಿಸ್ಬಿಟ್ಟು ಎಡಿಟಿಂಗ್ ಬೇರೆ ಬಿಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ಔಟ್ಪುಟ್ ತೆಗೆದುಬಿಟ್ಟು ಮಾಡಬೇಕು ನಾನು. ಸೊ ಎಡಿಟಿಂಗು ಇನ್ನೂ ಏನದು ಮುಟ್ಟಿಲ್ಲ. ಆ ಶಾರ್ಟ್ಸ್ ತೆಗ್ದು ಹಂಗೆ ಹಾಕ್ತಿದ್ದೀನಿ, ನಾನು ವಿಡಿಯೋ ಎಡಿಟಿಂಗೇ ಮಾಡ್ತಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನನ್ನ ಮಧ್ಯದಲ್ಲಿ ಶಾರ್ಟ್ಸ್ ಇರ್ತೀನಿ ಅಂತ ನನಗೆ ಒಂಥರ ಆಗ್ತಿದೆ. ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ ಫಸ್ಟ್ ಡೇಯಿಂದ ನಾನು ಏನು ಮಾಡ್ತೀನಿ ಅಂತ ನೀವು ತೋರಿಸ್ಬೇಕಂತ ಇದ್ದೆ, ಬಟ್ ತೋರ್ಸೋಕ್ಕಾಗಲಿಲ್ಲ. ಸೊ ಒನ್ ಆ್ಯಂಡ್ ಓನ್ಲಿ ಡೇ ಯಾವಾಗಾದರೂ ತೋರಿಸ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಅಂತ ಹೇಳ್ತಾ, ಲೆಟ್ಸ್ ಸಿ ಟುಮಾರೋ ಗೈಸ್.